ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮೇತ್ರೆ ಯೂಟ್ಯೂಬ್ ಚಾನಲ್. ಸೊ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಫಸ್ಟ್ ಥಿಂಗ್ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಪ್ರೊಫೆಷನಲ್ ಆಗಿ ಇರಬೇಕು. ಅಂದ್ರೆ ಪ್ರೊಫೆಷನಲ್ ಅಕೌಂಟ್ ಇರಬೇಕಾಗತ್ತೆ. ಪ್ರೈವೇಟ್ ಅಕೌಂಟ್ ಇದ್ರೆ ನಿಮ್ಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಫಸ್ಟ್ ಥಿಂಗ್, ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಆಪ್ ಅಂತೂ ಇದೆ. ಅದು ಪ್ರೊಫೆಷನಲ್ ಇದೆಯಾ ಅಥವಾ ಪ್ರೈವೇಟ್ ಇದೆಯಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ನೋಡೋಣ. ಬೈ ಚಾನ್ಸ್ ನಿಮ್ದು ಏನಾದ್ರೂ ಪ್ರೈವೇಟ್ ಇತ್ತು ಅಂತಂದ್ರೆ ಅದನ್ನ ಪ್ರೊಫೆಷನಲ್ ಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದಟ್ ನಿಮ್ಗೆ ಇದೇ ತರ ಯೂಸ್ಫುಲ್ ವಿಡಿಯೋಸ್ ನನ್ನ ಒಂದು ಚಾನಲ್ ಅಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಫಸ್ಟ್ ಥಿಂಗ್, ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ತೀರಲ್ವಾ. ಸೊ ನಿಮ್ಮ ಒಂದು ಪ್ರೊಫೈಲ್ ನ ಓಪನ್ ಮಾಡ್ಕೊಳ್ಳಿ. ಸೊ ಮೇಲೆ 3 ಲೈನ್ಸ್ ಕಾಣಿಸುತ್ತೆ ರೈಟ್ ಅಲ್ಲಿ. 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಅಕೌಂಟ್ ಟೈಪ್ ಅಂಡ್ ಟೂಲ್ಸ್ ಅಂತ ಇದೆ, ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು ಯುವರ್ ಅಕೌಂಟ್, ಇಲ್ಲಿ ಫಸ್ಟ್ ಅಲ್ಲಿ ಅಕೌಂಟ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಪ್ರೊಫೆಷನಲ್ ಅಂತ ಇದೆ. ಸೊ ನನ್ನ ಅಕೌಂಟ್ ಇವಾಗ ಪ್ರೊಫೆಷನಲ್ ಇದೆ ಅಂತ ಅರ್ಥ. ಸೊ ಪ್ರೊಫೆಷನಲ್ ಇದ್ರೆ ನೀವು ಅಫಿಲಿಯೇಟ್ ಮಾಡ್ಕೋಬಹುದು. ಸೊ ಇವಾಗ ಇಲ್ಲಿ ನಿಮ್ದು ಪ್ರೊಫೆಷನಲ್ ಬದಲಾಗಿ ಪ್ರೈವೇಟ್ ಅಕೌಂಟ್ ಏನಾದ್ರೂ ಇತ್ತು ಅಂತಂದ್ರೆ ಅದನ್ನ ನೀವು ಪ್ರೊಫೆಷನಲ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಅದು ಹೇಗೆ ಅಂತಂದ್ರೆ, ಸೊ ಇದು ನಾನು ಬೇರೆ ಅಕೌಂಟ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಪ್ರೈವೇಟ್ ಇರುತ್ತೆ ಅಂತ ನೋಡ್ಕೊಳ್ಳಿ. ಸೊ ಇಲ್ಲಿ ಬಂದ್ಬಿಟ್ಟು ಎಲ್ಲೋ ಇತ್ತು ಅದು. ಓಕೆ, ಅಕೌಂಟ್ ಸೆಂಟರ್ಸ್ ನ ಕ್ಲಿಕ್ ಮಾಡಿ. 1 ನಿಮಿಷ. ಸೊ ಹಿಂಗೆ ಕೆಳಗಡೆ ಬರ್ತೀರಾ ನೀವು. ಬಂದ್ಮೇಲೆ ಇಲ್ಲಿ ನಿಮ್ಗೆ ಅಕೌಂಟ್ ಟೈಪ್ ಅಂಡ್ ಟೂಲ್ಸ್ ಸಿಗತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಅಕೌಂಟ್ ಟೈಪ್ ಇದ್ರಲ್ಲಿ ಪರ್ಸನಲ್ ಇದೆ. ಇದಕ್ಕೆ ನಾವು ಪ್ರೊಫೆಷನಲ್ ಗೆ ಕನ್ವರ್ಟ್ ಮಾಡ್ಬೇಕು. ಸೊ ಇಲ್ಲೇ ನಿಮ್ಗೆ ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಆಕ್ಸೆಸ್ ಇನ್ಸೈಟ್ಸ್, ಮತ್ತೆ ರನ್ ಆಡ್ಸ್, ಗೆಟ್ ಪೇಡ್. ಸೊ ಈ ಎಲ್ಲ ಆಪ್ಷನ್ಸ್ ನಮ್ಗೆ ಸಿಗುವಂತದ್ದು ಪ್ರೊಫೆಷನಲ್ ಇಟ್ರೆ. ಪ್ರೈವೇಟ್ ಇಟ್ರೆ ಏನು ಸಿಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಅಂತ ಆಪ್ಷನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಯಾವ ತರದ್ದು ಕಾಂಟೆಂಟ್ಸ್ ನ ಕ್ರಿಯೇಟ್ ಮಾಡ್ತೀರಾ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಡಿಜಿಟಲ್ ಕ್ರಿಯೇಟರ್ ಅಂತ ನಾನು ರಿವ್ಯೂ ಕೊಡ್ತೀನಿ ಅಲ್ವಾ, ಹಾಗಾಗಿ ನಾನು ಡಿಜಿಟಲ್ ಕ್ರಿಯೇಟರ್ ಅಂತ ಹಾಕ್ತೀನಿ. ನೀವು ಟೀಚಿಂಗ್ ಬಗ್ಗೆ ಮಾಡ್ತೀರಾ ಅಂದ್ರೆ ಎಜುಕೇಶನ್ ಹಾಕಿ, ಸೈನ್ಸ್ ಅಂಡ್ ಟೆಕ್ ರಿಲೇಟೆಡ್ ವಿಡಿಯೋಸ್ ಹಾಕ್ತಾ ಇದ್ರೆ ಅದು ಹಾಕಿ, ಬ್ಲಾಗ್ಸ್ ಮಾಡ್ತೀರಾ ಅಂದ್ರೆ ಬ್ಲಾಗರ್ ಹಾಕಿ, ಕ್ಲಾತ್ ಕಂಟೆಂಟ್ ಮಾಡ್ತೀರಾ ಅಂದ್ರೆ ಕ್ಲಾತಿಂಗ್ ಹಾಕಿ. ಸೊ ಈ ತರ. ಸೊ ನಾನು ಇವಾಗ ಡಿಜಿಟಲ್ ಕ್ರಿಯೇಟರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಇಲ್ಲಿ ಕೆಳಗಡೆ ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಬರುತ್ತೆ ಕ್ರಿಯೇಟರ್ ಬಿಸ್ನೆಸ್ ಅಂತ ಹೇಳಿ. ಸೊ ಕ್ರಿಯೇಟರ್ ಅಂದ್ರೆ ನಾವು ವಿಡಿಯೋ ಕ್ರಿಯೇಟ್ ಮಾಡೋರ್ಗೆ ಕ್ರಿಯೇಟರ್ ಅಂತಾರೆ. ಬಿಸ್ನೆಸ್ ಅಂದ್ರೆ ಇವಾಗ ಒಬ್ಬೊಬ್ರು ಸಾರಿ ಬಿಸ್ನೆಸ್, ಜ್ಯುವೆಲ್ರಿ ಬಿಸ್ನೆಸ್, ಸೊ ಆ ತರ ಎಲ್ಲ ಬಿಸ್ನೆಸ್ ಮಾಡೋರ್ಗೆ ಬಿಸ್ನೆಸ್ ಅಂತಾರೆ. ಸೊ ನಾವು ಕ್ರಿಯೇಟರ್ ಅಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ, ಸೊ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಓಕೆ ಅಂತ ಆಪ್ಷನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಸಿಂಪ್ಲಿಫೈ ಹೌ ಯು ಆಕ್ಸೆಸ್ ಯುವರ್ ಅಕೌಂಟ್, ಕಂಟಿನ್ಯೂ ಅಂತ, ನೋ ನೀಡ್ ಟು ರಿಮೆಂಬರ್ ಒನ್ ಡೇ. ಓಕೆ, ಸೊ ಕಂಟಿನ್ಯೂ ಅಂತ ಆಪ್ಷನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನಾಟ್ ನೋ ಅಂತ ಆಪ್ಷನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಈ ರೀತಿಯಾಗಿ ಇವಾಗ ಪ್ರೊಫೆಷನಲ್ ಅಕೌಂಟ್ ನ ಸೆಟಪ್ ಮಾಡ್ಕೊಳ್ಳಿ ಅಂತ ಬರುತ್ತೆ. ಸೊ ಇಲ್ಲಿ 7 ಸ್ಟೆಪ್ಸ್ ಗಳು ನಾವು ಕಂಪ್ಲೀಟ್ ಮಾಡಬೇಕು. ಓಕೆ, ಸೊ 7 ಸ್ಟೆಪ್ ಕಂಪ್ಲೀಟ್ ಹೇಗ್ ಮಾಡ್ಬೇಕು ಅಂದ್ರೆ ಇವಾಗ ಫಸ್ಟ್ ಕಂಪ್ಲೀಟ್ ಯುವರ್ ಪ್ರೊಫೈಲ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಪ್ರೊಫೈಲ್ ಅಲ್ಲಿ ಅವ್ರು ಏನೆಲ್ಲ ಕೇಳಿದ್ದಾರೆ ಅದೆಲ್ಲ ನಾವು ಎಂಟರ್ ಮಾಡ್ಬೇಕು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ರೆಡ್ ಕಲರ್ ಮಾರ್ಕ್ ಬಂದಿದೆ ಅಂದ್ರೆ ಇದು ನಾವು ಫಿಲ್ ಮಾಡ್ಬೇಕು ಅಂತ ಅರ್ಥ. ಬಯೋ ಇದೆ, ಬಯೋ ಅಲ್ಲಿ ನೀವ್ ಏನಾದ್ರೂ ಬರಿಬಹುದು. ಫಾರ್ ಎಕ್ಸಾಂಪಲ್ ಲೈಕ್ ಐ ರಿವ್ಯೂ ಪ್ರಾಡಕ್ಟ್ಸ್, ಅಥವಾ ಸುಮ್ನೆ ರೀಲ್ಸ್, ಬ್ಲಾಗ್ಸ್, ಕಾಂಟೆಂಟ್ ಕ್ರಿಯೇಟರ್ ಆ ತರನು ಹಾಕ್ಬೋದು. ಕಾಂಟೆಂಟ್ ಕ್ರಿಯೇಟರ್, ಲೈಫ್ ಸ್ಟೈಲ್. ಸೊ ನೀವು ಬೇರೆಯವ್ರದೆಲ್ಲ ಒಂದ್ಸಲ ಅಕೌಂಟ್ ನ ಚೆಕ್ ಮಾಡಿ ಐಡಿಯಾಸ್ ಬರುತ್ತೆ ನಿಮ್ಗೆ ಯಾವ ತರ
ಬಯೋ ಇಡ್ಬೇಕು ಅಂತ ಹೇಳಿ. ಓಕೆ, ಸೊ ಇವಾಗ ಟಿಕ್ ಮಾರ್ಕ್ ಮಾಡಿ. ಓಕೆ, ಸೊ ಯಾ ಇಲ್ಲಿ ಅಗೇನ್ ಟಿಕ್ ಮಾರ್ಕ್ ಮಾಡಿ. ಸೊ ನೋಡ್ಬೋದು ಇವಾಗ ಫಸ್ಟ್ ಸ್ಟೆಪ್ ಏನ್ ಪ್ರೊಫೈಲ್ ಕ್ರಿಯೇಟ್ ಮಾಡಿತ್ತು ಅದು ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಗ್ರೋ ಯುವರ್ ಆಡಿಯನ್ಸ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಲೈಕ್ ಇನ್ಸ್ಟಾಗ್ರಾಮ್ ಮೂಲಕ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದು, ನಾನು ಇನ್ಸ್ಟಾಗ್ರಾಮ್ ಜಾಯಿನ್ ಆಗಿದ್ದೀನಿ ಫಾಲೋ ಮಾಡ್ಕೊಳ್ಳಿ ಅಂತ, ಅಥವಾ SMS ಥ್ರೂ ಮಾಡ್ಕೋಬಹುದು, ಇಮೇಲ್ ಥ್ರೂ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ನಾನೇನಪ್ಪಾ ಅಂದ್ರೆ ಫಾಲೋ ಅಕೌಂಟ್ಸ್ ಯು ನೋ ಸೆಕೆಂಡ್ ಆಪ್ಷನ್ ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬೇಕು ಅಂತಂದ್ರೆ ನೀವು ಯಾರಿಗಾದ್ರೂ ಫಾಲೋ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಸ್ಕಿಪ್ ಅಂತ ಆಪ್ಷನ್ ನ ಕ್ಲಿಕ್ ಮಾಡ್ಕೊಂಡು ಮೇಲೆ ಟಿಕ್ ಮಾರ್ಕ್ ಮಾಡಿ ಅಷ್ಟೇ. ಥರ್ಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಗೆಟ್ ಇನ್ಸ್ಪೈರ್ಡ್ ಅಂತ ಇದೆ. ಸೊ ಗೆಟ್ ಇನ್ಸ್ಪೈರ್ಡ್ ಅಂದ್ರೆ ಒಂದಿಷ್ಟು ನಮ್ಗೆ ಬೇರೆಯವ್ರದ್ದು ಕಾಂಟೆಂಟ್ ನ ತೋರಿಸ್ತಾರೆ, ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಇನ್ಸ್ಪೈರ್ ಆಗ್ರಿ ಇವರಿಂದ, ಈ ತರ ಮಾಡಿ ಅಂತ ಒಂದಿಷ್ಟು ಕೊಡ್ತಾರೆ. ಓಕೆ ಅಂತ ಹೇಳ್ಬಿಟ್ಟು ಮೇಲೆ ಟಿಕ್ ಮಾರ್ಕ್ ಮಾಡ್ಬೇಕು ಅಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ಲರ್ನ್ ಅಬೌಟ್ ಹೌ ಆಡ್ಸ್ ವರ್ಕ್. ಆಡ್ಸ್ ಇಲ್ಲಿ ಹೇಗೆ ವರ್ಕ್ ಆಗುತ್ತೆ ಓದ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇಲ್ಲೇ 3 ವಿಡಿಯೋ ಕೊಟ್ಟಿದ್ದಾರೆ. ಓಕೆ, ಓದ್ಕೊಂಡಿದ್ದೀವಿ ಅಂತ ತಿಳ್ಕೊಂಡು ಬೂಸ್ಟ್ ಯುವರ್ ಪೋಸ್ಟ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಸದ್ಯಕ್ಕೆ ಯಾವುದು ಪೋಸ್ಟ್ ಇಲ್ಲ. ಓಕೆ, ಸೊ ಬ್ಯಾಕ್ ಬನ್ನಿ ಅಷ್ಟೇ, ಮುಗೀತು ಕೆಲಸ, ಅದಕ್ಕೇನ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಇವಾಗ ನೀವು ನೋಡ್ಬೋದು, ರಿಫ್ರೆಶ್ ಮಾಡ್ಕೊಳ್ಳಿ ಪೇಜ್. ರಿಫ್ರೆಶ್ ಅಂದ್ರೆ ಹಿಂಗ ಬ್ಯಾಕ್ ಹೋಗ್ಬಿಟ್ಟು ಇದು ಕ್ಲಿಯರ್ ಮಾಡ್ಕೊಳ್ಳೋದು ಅಷ್ಟೇ. ಹಾಗೆ ನೀವು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಏನ್ ನಿಮ್ಗೆ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ಕಾಣಿಸ್ತಾ ಇದೆ ನೋಡಿ, ಟೂಲ್ಸ್ ಅಂಡ್ ರಿಸೋರ್ಸಸ್ ಜಸ್ಟ್ ಫಾರ್ ಕ್ರಿಯೇಟರ್ಸ್ ಅಂತ ಹೇಳಿ. ಸೊ ಈ ಒಂದು ಆಪ್ಷನ್ ನ ನಿಮ್ಮ ಪೇಜ್ ಮೇಲೆ ಇವಾಗ ಕಾಣಿಸ್ತಾ ಇದೆ ಅಲ್ವಾ ನನಗೆ, ಆ ತರ ಕಾಣಿಸಿದ್ರೆ ನಿಮ್ಮ ಅಕೌಂಟ್ ಇವಾಗ ಪ್ರೊಫೆಷನಲ್ ಆಗಿದೆ ಅಂತ ಅರ್ಥ. ಓಕೆನಾ? ಸೊ ಈ ತರ ನೀವು ನಿಮ್ಮ ಅಕೌಂಟ್ ನ ಮೊದಲು ಪ್ರೊಫೆಷನಲ್ ನ ಮಾಡ್ಕೊಳ್ಳಿ. ಪ್ರೊಫೆಷನಲ್ ಮಾಡಿದಾದ್ಮೇಲೆ ನಿಮ್ಗೆ ಅಫಿಲಿಯೇಟ್ ಮಾಡ್ಲಿಕ್ಕೆ ಬರುತ್ತೆ. ಇಲ್ಲ ಅಂತಂದ್ರೆ ಪ್ರೈವೇಟ್ ಅಕೌಂಟ್ ಇದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸ್ಟಿಲ್ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ, ನಾನ್ ನೆಕ್ಸ್ಟ್ ಅದನ್ನ ವಿಡಿಯೋ ಮಾಡ್ತೀನಿ. ಓಕೆ, ಬಾಯ್ ಬಾಯ್.